ಸ್ಕೂಲಲ್ಲಿ ಕೊಟ್ಟಿರೋಂಥ ಹೋಮ್ವರ್ಕ್ ಹೇಗಿರುತ್ತೆ ಅಂದರೆ, ಉತ್ತರವನ್ನು ಗುರುತು ಹಾಕ್ಸಿರ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನೋಡಿ ಫೇರ್ ಬುಕ್ಗೆ ಕಾಪಿ ಮಾಡಬೇಕು. ಇದನ್ನ ಬರೆಯೋದು ಅಂತ ಕರೆದ್ರೆ ಅದು ಅನ್ಯಾಯ ಮಾಡಿದಾಗೆ. ಆ ವಿದ್ಯಾರ್ಥಿಗಳೇ ಜೀವಂತ ಜೆರಾಕ್ಸ್ ಮೆಷಿನ್ಗಳಾಗಿ ಇಲ್ಲಿರೋದನ್ನ ಇಲ್ಲಿಗೆ ವರ್ಗಾಯಿಸ್ತಾರೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮನಸ್ಸಿಲ್ಲದೆ ನೀವು ಮಾಡೋ ಅಂತ ಯಾವುದೇ ಕೆಲಸ ಅದು ಚೆನ್ನಾಗಾಗಲ್ಲ ಅಂತ. ನೂರಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು, ವಿಶೇಷವಾಗಿ ಹೈಸ್ಕೂಲ್ ಅಥವಾ ಪ್ರೈಮರಿ ವಿದ್ಯಾರ್ಥಿಗಳು ಮನೆಯಲ್ಲಿ ಅಭ್ಯಾಸ ಹೇಗೆ ಮಾಡ್ತಾರೆ, ಸ್ಟಡಿ ಮೆಥಡ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಪ್ರತಿ ಶಾಲೆಯಲ್ಲೂ ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಇಂಗ್ಲೀಷ್ಗೊಬ್ಬರು, ಮ್ಯಾಥ್ಸ್ಗೊಬ್ಬರು, ಸೈನ್ಸ್ಗೊಬ್ಬರು ಅಂತ 5-6 ಟೀಚರ್ಸ್ ಇದ್ದರೆ ಪ್ರತಿಯೊಬ್ಬರು ಕೂಡ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಸೊ ವಿದ್ಯಾರ್ಥಿಗಳ ಅಭ್ಯಾಸ ಸ್ಟಡಿ ಅಂದರೆ ಏನು ಅಂದರೆ, ಅವತ್ತವತ್ತು ಕೊಟ್ಟಿರುವಂಥ ಹೋಮ್ವರ್ಕ್ ಮಾಡಿ ಮುಗಿಸಿದ್ರೆ ಅದು ಅವ್ರದ್ದು ಅಭ್ಯಾಸ ಮುಗಿಯಿತು ಅಂತ ಅರ್ಥ. ಆದರೆ ನಾನು ನೂರಾರು ಸಾವಿರಾರು ಮಕ್ಕಳು ಮನೆಯಲ್ಲಿ ಅಭ್ಯಾಸ ಮಾಡುವಾಗ ನೋಡ್ತಾ ಇರ್ತೀನಿ, ಹೋಮ್ವರ್ಕನ್ನು ಹೇಗೆ ಮಾಡ್ತಾರೆ ಅಂದರೆ, ಸ್ಕೂಲಲ್ಲಿ ಕೊಟ್ಟಿರೋಂಥ ಹೋಮ್ವರ್ಕ್ ಹೇಗಿರುತ್ತೆ ಅಂದರೆ, ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ಇವರು ಆ ಫೇರ್ ಬುಕ್ಕಲ್ಲಿ ಬರೀಬೇಕು. ಉತ್ತರವನ್ನು ಗುರುತು ಹಾಕ್ಸಿರ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನೋಡಿ ಫೇರ್ ಬುಕ್ಗೆ ಕಾಪಿ ಮಾಡಬೇಕು. ಇದನ್ನು ಬರೆಯೋದು ಅಂತ ಕರೆದ್ರೆ ಅದು ಅನ್ಯಾಯ ಮಾಡಿದಾಗೆ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಇಲ್ಲಿಗೆ ನಕಲು ಮಾಡೋದು ನಡೀತಾ ಇರುತ್ತೆ. ಅಂದರೆ ಆ ವಿದ್ಯಾರ್ಥಿಗಳೇ ಜೀವಂತ ಜೆರಾಕ್ಸ್ ಮೆಷಿನ್ಗಳಾಗಿ ಇಲ್ಲಿರೋದನ್ನು ಇಲ್ಲಿಗೆ ವರ್ಗಾಯಿಸ್ತಾರೆ. ಕಣ್ಣು ನೋಡ್ತಾ ಇರುತ್ತೆ, ಕೈ ಬರಿತಾ ಇರುತ್ತೆ. ನಾನು ಎಷ್ಟೋ ಸರಿ ನೋಡಿದ್ದೀನಿ, ಮನಸ್ಸು ಬೇರೆ ಏನೋ ವಿಷಯ ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲಿ ಕಣ್ಣು ನೋಡಿ ಕೈ ಬರಿತಾ ಇದ್ದರೆ ಮನಸ್ಸು ಬೇರೆ ಯೋಚನೆ ಮಾಡ್ಕೊಂಡು ಬರೀಬೋದು. ಕೆಲವರು ಮಹಾಪುರುಷರಂತೂ ಟಿ ವಿ ಹಾಕ್ಕೊಂಡು ಅದನ್ನು ನೋಡ್ತಾ ಹೋಮ್ವರ್ಕ್ ಮಾಡಿ ಮುಗಿಸಿರೋದು. ಹೋಮ್ವರ್ಕ್ ಆದ ತಕ್ಷಣವೇ ಅವ್ರದ್ದು ಅಭ್ಯಾಸ ಮುಗೀತು ಅಂತ ಆಟ ಆಡಲಿಕ್ಕೋ ಟಿ ವಿ ನೋಡಲಿಕ್ಕೋ ಎದ್ದು ಓಡ್ತಾ ಇರ್ತಾರೆ. ಇದು ಅಭ್ಯಾಸ ಮಾಡೋದು. ಆ ರೀತಿ ಅಭ್ಯಾಸ ಮಾಡೋ ಅಂಥವ್ರನ್ನ ನಾನೊಂದು ಸಣ್ಣ ಪರೀಕ್ಷೆ ಮಾಡಿದ್ದೀನಿ. ಅವರು ಇಲ್ಲಿಂದ ಇಲ್ಲಿಗೆ ಬರೀತಿರ್ತಾರಲ್ಲ ಮನೇಲಿ ಹೋಮ್ವರ್ಕ್, ಇದಕ್ಕಿದಾಗಿ ಅವ್ರ ಪುಸ್ತಕನ ಕಿತ್ಕೊಳ್ಳೋದು. ಯಾವ ಪೇಜ್ನಿಂದ ಅವರು ಬರೀತಿರ್ತಾರೋ ಆ ಪೇಜ್ನಿಂದನೇ ಒಂದು ಸರಳವಾದ ಪ್ರಶ್ನೆ ಕೇಳೋದು. ಕೇಳಿದ್ರೆ ನನ್ನ 100ರಲ್ಲಿ 99 ಸಾರಿ ಉತ್ತರ ನನಗೆ ಸಿಕ್ಕಿಲ್ಲ. ಬೇಕಾದಷ್ಟು ಮಕ್ಕಳಿಗೆ ಈ ಥರ ಪರೀಕ್ಷೆ ನಾನು ಮಾಡಿದ್ದೀನಿ. ಮಕ್ಕಳ ಮನೆಗೆ ಹೋಗಿ ನಾನು ನೋಡಿದ್ದೀನಿ, ಪರೀಕ್ಷೆ ಮಾಡಿದ್ದೀನಿ. ಯಾಕೆ ಅಂದರೆ ಮನಸ್ಸಿರಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಅದಿಲ್ಲದೆ ನೀವು ಎಷ್ಟೇ ಗಂಟೆಗಳ ಗಟ್ಟಲೆ ಈ ಥರ ಸ್ಟಡಿ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರು ಆಗಲ್ಲ, ಅವರ ಜ್ಞಾನಿಗಳು ಆಗಲ್ಲ, ಏನೂ ಆಗಲ್ಲ. ಅದು ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ. ಅದು ಬಸವಣ್ಣನವರ ಒಂದು ವಚನ ತುಂಬ ಪ್ರಸಿದ್ಧವಾಗಿದೆ. 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆನೇ ಅವ್ರು ಹೇಳಿದ್ರು, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಮನಸ್ಸಿಲ್ಲದೆ ನೀವು ಮಾಡೋ ಅಂಥ ಯಾವುದೇ ಕೆಲಸ ಅದು ಚೆನ್ನಾಗಾಗಲ್ಲ ಅಂತ. ಅವರ ಬುದ್ಧಿವಂತರು ಜ್ಞಾನಿಗಳು ಆಗಲ್ಲ. ಅದು ಹಾಗಾದರೆ ಏನು ಮಾಡ್ಬೋದು ಅಂತ ನಾನು 47 ವರ್ಷಗಳ ಕಾಲ ಟೀಚರ್ ಆಗಿ ರಿಟೈರ್ ಆದಮೇಲೂ ಕೂಡ ಕೆಲವು ವರ್ಷ ಮನೆಯಲ್ಲೇ ಪಾಠ ಹೇಳ್ತಾ ಇದ್ದೆ. ಒಟ್ಟು 47 ವರ್ಷ ಸರ್ವಿಸ್ ಆಗಿದೆ ನನಗೆ. ಅನುಭವದಿಂದ ಹೇಳ್ತೀನಿ, ನನ್ನ ವಿದ್ಯಾರ್ಥಿಗಳಿಗೆ ನಾನು ಮಾಡಿರುವಂಥ ಒಂದು ಸಲಹೆಯನ್ನು ಅನುಸರಿಸಿ ಅವರು ಇನ್ನೂ ಚೆನ್ನಾಗಿ ವಿಷಯಗಳನ್ನು ಕಲಿಯೋದಕ್ಕೆ ಸಾಧ್ಯ ಆಗಿದೆ. ಏನದು ಅಂದರೆ, ಪ್ರತಿ ದಿವಸ ವಿದ್ಯಾರ್ಥಿಗಳು ಅವ್ರಿಗೊಂದು 5-6 ಪಿರಿಯಡ್ ಇದ್ದೆ. ಪ್ರತಿಯೊಂದು ಪಿರಿಯಡಲ್ಲೂ ಪ್ರತಿಯೊಬ್ಬರು ಟೀಚರು ಏನೋ ಒಂದು ಹೊಸ ವಿಷಯನೋ ಏನೋ ಒಂದು ಹೊಸ ಪದನೋ ಹೇಳೇ ಇರ್ತಾರೆ. ಎಂಥ ಕೆಟ್ಟ ಟೀಚರ್ ಆದ್ರೂ ಪರವಾಗಿಲ್ಲ, ಅವ್ರು ಏನೋ ಒಂದು ವಿಷಯ ಹೇಳೇ ಇರ್ತಾರೆ. ವಿದ್ಯಾರ್ಥಿಗಳು ಅದನ್ನು ಕೇಳಿರ್ತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ನಾವು ಯಾವುದಾದ್ರೂ ಒಂದು ಹೊಸ ವಿಷಯ ಕೇಳಿದ್ವಿ ಅಂತ ಹೇಳಿದ್ರೆ ಅದನ್ನು ಒಂದು 4 ಜನರಿಗೆ ಹೇಳಬೇಕು ಅಂತ ನಮ್ಮ ಮನಸ್ಸು ತುಡಿತಾ ಇರುತ್ತೆ, ಬಯಸ್ತಾ ಇರುತ್ತೆ. ಉದಾಹರಣೆಗೆ ಕೆಲವು ಮಹಿಳೆಯರು ಯೂಟ್ಯೂಬ್ ನೋಡಿ
ಸಮೋಸ ಚೆನ್ನಾಗಿ ಮಾಡೋದು ಹೇಗೆ ಅಂತ ಕಲ್ತ್ಬಿಟ್ಟಿರ್ತಾರೆ ಅಥವಾ ಕೇಳಿರ್ತಾರೆ. ಅವರು ಒಂದು 4 ಅವರ ಸ್ನೇಹಿತರಿಗೆ ಅದನ್ನು ಹೇಳೋವರೆಗೂ ರಾತ್ರಿ ಅವ್ರಿಗೆ ನಿದ್ದೆ ಬರಲ್ಲ. ತಾನು ಹೊಸದಾಗಿ ಕೇಳಿ ಯೂಟ್ಯೂಬ್ನಲ್ಲಿ ನೋಡಿ ತಿಳಿದಿರೋದನ್ನು ಅವ್ರು ಹೇಳಬೇಕು. ಹಾಗೆ ಹೇಳೋದ್ರಿಂದ ಅವ್ರಿಗೆ ಕಲ್ತಿರೋದೇನಿದೆಯಲ್ಲ ಅದು ಪರ್ಫೆಕ್ಟ್ ಆಗತ್ತೆ. ಇದು ನಿಯಮ. ಅದು ನೋಡಿ, ನಮ್ಮ ಮೆದುಳಿನಲ್ಲಿರುವಂಥ ಜ್ಞಾನ ಇರ್ಬೋದು, ಬುದ್ಧಿವಂತಿಕೆ ಇರ್ಬೋದು, ನಾವು ಬರೆಯೋದ್ರ ಮೂಲಕ ವ್ಯಕ್ತಪಡಿಸ್ಬೋದು, ಮಾತಾಡೋದ್ರ ಮೂಲಕ ವ್ಯಕ್ತಪಡಿಸ್ಬೋದು. 2 ರೀತಿ. ಆದರೆ ಈಗ ಪರೀಕ್ಷಾ ವಿಧಾನ ಬರೆಯೋ ಅಂಥ ಪರೀಕ್ಷೆ ಇದೆ. ನನಗೆ ಬಾಯಿನಲ್ಲಿ ಹೇಳಲಿಕ್ಕೆ ಬರುತ್ತೆ ಈ ಉತ್ತರ, ನನಗೆ ಬರೆಯೋಕ್ಕಾಗ್ತಾ ಇಲ್ಲ, ಮಾರ್ಕ್ಸ್ ಕೊಡಿ ಅಂದರೆ ಕೊಡ್ತಾರೆ ಪರೀಕ್ಷೆಯಲ್ಲಿ. ನಾವು ಬರೆದು ತೋರಿಸ್ಬೇಕು. ಸೊ ಆದರೆ ಬರೆಯೋದಕ್ಕೆ ಪೇಪರ್ ಬೇಕು, ಪೆನ್ ಬೇಕು, ಬರೆಯೋದಕ್ಕೆ ಜಾಸ್ತಿ ಟೈಮ್ ಬೇಕು. ಆದರೆ ಹೇಳೋದಿದೆಯಲ್ಲ, ಅದಕ್ಕೆ ಪೇಪರ್ ಬೇಡ, ಪೆನ್ ಬೇಡ. ಗಂಟೆಗಳಗಟ್ಟಲೆ ಬರೆಯೋದನ್ನು 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ಬೋದು ನಾವು. ಸೊ ಹೀಗೆ ಒಂದ್ಸರಿ ನಾವು ಹೇಳಿ ಅಭ್ಯಾಸ ಮಾಡಿದ್ರೆ ನಮ್ಮ ಮೆದುಳಿನಲ್ಲಿರೋ ಜ್ಞಾನ, ನಮ್ಮ ಬುದ್ಧಿವಂತಿಕೆಯನ್ನು ಅದು ನಮಗೆ ಪಕ್ಕ ಆಗ್ಬಿಡುತ್ತೆ, ಮೆದುಳಿನಲ್ಲಿ ಗಟ್ಟಿಗೆ ಹಚ್ಕೊಂಡು ಕೂತ್ಕೊಳ್ಳುತ್ತೆ. ಆದರೆ ಶಾಲೆಯಲ್ಲಿ ಮಕ್ಕಳು ಟೀಚರ್ ಹೇಳಿರೋ ಅಂಥ ಹೊಸ ವಿಷಯವನ್ನು ಮನೇಲಿ ಬಂದು ಅಮ್ಮಂಗೆ ಹೇಳೋಣ ಅಂಥೇಳಿ ಅಮ್ಮನ ಕೇಳಿದ್ರೆ ಅಮ್ಮಂಗೆ ಟೈಮ್ ಇರಲ್ಲ, ಕೆಲಸ ಇರುತ್ತೆ. ಅದೆಲ್ಲ ನನಗೇನು ಹೇಳಬೇಡ, ನೀನು ಹೋಗು, ನೀನು ನೋಡ್ಕೊ, ನನಗದೆಲ್ಲ ಏನೂ ಬೇಕಾಗಿಲ್ಲ ಅಂತ ಹೇಳೋ ಅಂಥವರೇ ಜಾಸ್ತಿ. ತೀರಾ ವಿರಳ. ಏನಾಯಿತು, ಟೀಚರ್ ಏನು ಹೇಳಿದ್ರು ಅಂತ ಕೇಳೋರು ತುಂಬ ಕಡಿಮೆ. ಏನೋ ಜೋಕ್ಸ್ ಹೇಳಿದರೆ ಅದನ್ನು ಬೇಕಾದ್ರೆ ಕೇಳ್ತಾರೆ, ಪಾಠದ ವಿಷಯ ಏನೋ ಕೇಳೋಕ್ಕಾಗಲ್ಲ. ಹಾಗಾಗಿ ಮಕ್ಕಳ ಅಭ್ಯಾಸ ಅದು ದೋಷಪೂರಿತವಾಗಿರುತ್ತೆ. ಹಾಗಾದರೆ ಏನು ಮಾಡ್ಬೋದು? ಹೇಳೋದರಿಂದ ನಮ್ಮ ಜ್ಞಾನ ಪಕ್ಕ ಆಗುತ್ತೆ, ಆದರೆ ಕೇಳೋರಿಲ್ಲ. ಅದಕ್ಕೆ ಒಂದು ಉಪಾಯ ಏನು ಮಾಡ್ಬೋದು ಅಂದರೆ, ಎಲ್ಲ ಮಕ್ಕಳು ಮನೆಯಲ್ಲಿ ಅಭ್ಯಾಸ ಹೋಮ್ವರ್ಕ್ ಮಾಡೋದು ಮಾಡಲಿ. ಅದಲ್ಲದೆ ಇನ್ನೂ ಚೆನ್ನಾಗಿ ಅಭ್ಯಾಸ ಆಗಬೇಕು ಅಂತಿದ್ರೆ ಒಂದು ಕುರ್ಚಿ ಮೇಲೆ ಒಂದು ಗೊಂಬೆ ಇಡಿ, ಟೆಡ್ಡಿ ಬೇರ್ ಅದನ್ನು ಇಡಿ. ಅದನ್ನೇ ವಿದ್ಯಾರ್ಥಿ ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ನೀವೇ ಟೀಚರ್ ಅಂತ ತಿಳ್ಕೊಳ್ಳಿ. ಅವತ್ತಿನ ದಿವಸ ಪ್ರತಿ ದಿವಸ ನಡಿಬೇಕು ಈ ಕೆಲಸ. ಅವತ್ತು ಟೀಚರು ಏನು ಹೊಸ ವಿಷಯ ಹೇಳಿರ್ತಾರೋ, 1 ಗಂಟೆ ಹೇಳಿರೋದನ್ನು ಇಲ್ಲೂ 1 ಗಂಟೆ ಹೇಳಬೇಕು ಅಂತಿಲ್ಲ. ಅಲ್ಲಿ 1 ಗಂಟೆ ಹೇಳಿರೋದನ್ನು 5 ನಿಮಿಷದಲ್ಲಿ ಹೇಳಿ, 10 ನಿಮಿಷದಲ್ಲಿ ಹೇಳಿ. ಅವ್ರು ಏನು ಹೇಳಿದ್ರು ಅಂತ ನೀವು ಹೇಳೋಕ್ಕೆ ಶುರು ಮಾಡಿದ್ರೆ, ಅವತ್ತನೇ ಮಾಡಿದ್ರೆ, ಆಗ ಅದು ನೆನಪಿನಲ್ಲಿ ಚೆನ್ನಾಗಿರುತ್ತೆ, ನಿಮಗೆ ಮರೆತು ಹೋಗಲ್ಲ. ಹೇಳಬೇಕಾದ್ರೆ ಮನಸ್ಸಿಟ್ಕೊಂಡೇ ಹೇಳಬೇಕಾಗತ್ತೆ. ಇಲ್ಲಿ ಕಾಪಿ ಮಾಡುವಾಗ ಮನಸ್ಸು ಯಾವ ಕಡೆನೇ ಇರುತ್ತಲ್ಲ, ಹಾಗಾಗಲ್ಲ ಅದು. ಆವಾಗ ನಿಮ್ಮ ಕಲಿಕೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಜೊತೆಗೆ ನೀವು ಕ್ಲಾಸ್ನಲ್ಲಿ ಪಾಠ ಕೇಳ್ತಾ ಕೂತ್ಕೊಂಡಿರುವಾಗ, ನಾನು ಮನೇಲಿ ಹೋಗಿ ಇದನ್ನು ನಾನು ಗೊಂಬೆಗೆ ಹೇಳಬೇಕಾಗತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದಾಗ ನೀವಲ್ಲಿ ಎಚ್ಚರಿಕೆಯಿಂದ ಕೇಳ್ತೀರಿ. ಇದನ್ನು ನಾನು ಹೋಗಿ ಹೇಳಬೇಕು, ಇವತ್ತು ಇದನ್ನು ನಾನು ಹೋಗಿ ಹೇಳಬೇಕು. ಗೊಂಬೆಗೆ ನೀವು ಹೇಳೋದು ಒಂದು ಚೂರು ಅರ್ಥ ಆಗಲ್ಲ. ನ್ಯೂಟನ್ ನಿಯಮ ನಿನಗೇನು ಗೊತ್ತಾಗಲ್ಲ, ಇದು ನ್ಯೂಟನ್ ನಿಯಮ ಅಂದರೆ ಗೊಂಬೆ ಸುಮ್ಮನೆ ಕೂತಿರುತ್ತೆ. ಅದಕ್ಕೆ ಹಂಗೆ ಗೊತ್ತಾಗತ್ತೆ. ಬೇಡ, ಅದು ಹೇಳೋದ್ರಿಂದ ನಿಮಗೆ ಲಾಭ ಆಗುತ್ತಲ್ವಾ, ಅದಕ್ಕೆ ಲಾಭ ಆಗುತ್ತೋ. ನಿಮಗೆ ಕೇಳೋರು ಯಾರೂ ಇಲ್ಲ, ಅದಕ್ಕೋಸ್ಕರ ಕೂತ್ಕೊಳ್ಳಿ, ಹೇಳಿ. ಇದು ನೀವು ಕಲಿಕೆಯಲ್ಲಿ ಅನುಸರಿಸ್ಬೋದಾಗಿರೋ ಅಂಥ ಒಂದು ಒಳ್ಳೆಯ ಅಭ್ಯಾಸ ಕ್ರಮ, ಸ್ಟಡಿ ಮೆಥಡ್. ಇದನ್ನು ನಾನು ಹೇಳಿ ನನ್ನ ಸಾವಿರಾರು ವಿದ್ಯಾರ್ಥಿಗಳು ಅವರು ತುಂಬ ಮುಂದುವರೆದಿದ್ದಾರೆ. ನನಗನ್ನಿಸ್ತು ನಿಮಗೂ ಈ ಉಪಾಯ ಹೇಳಿದ್ರೆ ನಿಮಗೂ ಅನುಕೂಲ ಆಗ್ಬೋದು ಅಂತ. ಇದನ್ನು ನೋಡ್ತಾ ಇರೋವಂಥ ವೀಕ್ಷಕರು ದೊಡ್ಡವರಾದರೆ ನಿಮ್ಮ ಮಕ್ಕಳಿಗೆ, ಅಥವಾ ಮಕ್ಕಳೇ ಇದನ್ನು ನೀವು ನೋಡ್ತಾ ಇದ್ದರೆ ನೀವು ಕೂಡ ಈ ಒಂದು ವಿಧಾನವನ್ನು ಅನುಸರಿಸ್ಬೋದು. ನಿಮ್ಮ ಕಲಿಕೆ ಆಗ ಇನ್ನೂ ಹೆಚ್ಚು ವೇಗವಾಗಿ ನಡೆಯುತ್ತೆ, ಹೆಚ್ಚು ಕಲಿಬೋದು, ವೇಗವಾಗಿ ಕಲಿಬೋದು. ಕಲ್ತಿರೋದನ್ನು ಹೆಚ್ಚು ಉಳಿಸ್ಕೊಳ್ಬೋದು, ನಿಮ್ಮ ಧಾರಣಾ ಶಕ್ತಿ ಕೂಡ ಹೆಚ್ಚಾಗತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. 1 ದಿವಸ ಮಾಡಿಬಿಟ್ರೆ ಇದು ಫಲ ಗೊತ್ತಾಗಲ್ಲ. ಕನಿಷ್ಠ 1 ತಿಂಗಳಾದರೂ ಮಾಡಿ. ಮಾಡಿದ ಮೇಲೆ ಅದರಿಂದ ಲಾಭ ಆಗತ್ತೆ ಅಂತ ಅನಿಸಿದ್ರೆ ಮುಂದುವರಿಸಿ. ಒಂದು ಪ್ರಯತ್ನ ಮಾಡಲಿಕ್ಕೇನು, ಇದೊಂದು ಹೊಸ ಪ್ರಯೋಗ ಮಾಡಿ ನೋಡಿ. ಹೀಗೆ ಮಾಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಈ ಯೂಟ್ಯೂಬ್ ನೋಡಿದ್ಮೇಲೆ, ವಿಡಿಯೋ ನೋಡಿದ್ಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ.
ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ನಾನು ಪರಿಹಾರ ಸೂಚಿಸ್ತೀನಿ. ನಾವು ಒಬ್ರಿಗೊಬ್ರು ಸಂವಾದ ಮಾಡೋಣಂತೆ. ಒಟ್ಟಿನಲ್ಲಿ ನಿಮ್ಮ ಶಿಕ್ಷಣ ಚೆನ್ನಾಗಾಗಬೇಕು ಅನ್ನೋದೇ ನನ್ನ ಆಸೆ. ಅದನ್ನು ನೀವು ನೆರವೇರಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಅನ್ನಿಸಿದರೆ ಇದನ್ನು ಸಾಕಷ್ಟು ಜನರಿಗೆ ನೀವು ಶೇರ್ ಮಾಡಿದ್ರೆ ನಿಮ್ಮ ಒಂದು ಸೇವೆ ಶಿಕ್ಷಣಕ್ಕೆ ಆಗುತ್ತೆ. ಹಾಗೆ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ.